95 ರೂಪಾಯಿ ಸೀರೆ. 95. 95 ವಿತ್ ಲೇಸ್. ವಿತ್ ಲೇಸ್ ಬಾರ್ಡರ್. ಲೇಸ್ ಬಾರ್ಡರ್. ಇದು ಸೀರೆ. ಇದೇ ಸೀರೆ ಬರ್ತದೆ. ನೀವು ಇದು 95 300 ರೂಪಾಯಿಗೆ ಮಾಡ್ಬೋದು, 200 ರೂಪಾಯಿದಲ್ಲಿ ಮಾಡ್ಬೋದು, ಎಷ್ಟ್ರಿಗಾದ್ರೂ ಮಾಡ್ಬೋದು. ನಿಮಗೆ ಏನ್ ಪ್ರಾಬ್ಲಮ್ ಇಲ್ಲ. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ರೇಟ್ ಕಮ್ಮಿ ಇದೆಯಾ ಅಂತ ಹೌದು, ಕ್ವಾಲಿಟಿ ಅಷ್ಟು ಚೀಪ್ ಅಂತ ತಿಳ್ಕೊಬೇಡಿ. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇದು ಬ್ಲೌಸ್. ಇದು ಬ್ಲೌಸ್. ಓಕೆ, ಈ ಟೈಪ್ ನಿಮಗೆ ಸಿಗುತ್ತೆ. ಇದರಲ್ಲಿ ಕೂಡ ಮಿಕ್ಸ್ ಏನಾ ಸರ್? ಇದಕ್ಕೂ ಅಷ್ಟೇ, ಸಿಂಗಲ್ ಸಾರಿ, ಸಿಂಗಲ್ ಡಿಸೈನ್, ಸಿಂಗಲ್ ಕಲರ್. ನೀವು ಮತ್ತೆ ಜಾಸ್ತಿ ಇದ್ರೆ ಮಿನಿಮಮ್ ಅವರು ಎಷ್ಟು ಆರ್ಡರ್ ಕೊಡಬೇಕು? ಎಷ್ಟು ಅಂದ್ರೆ ಈಗ ಇದು 50 ರೂಪಾಯಿ ಸೀರೆ 300 ಪೀಸ್ ಲಾಟ್ ಇದೆ. ಓಕೆ, ಲಾಟ್ ಬಂದು 300 ಸೀರೆ ತಗೋಬೇಕು. ಯಾಕಂದ್ರೆ 15 ಸಾವಿರ ಮೇಲೆ ಏನ್ ಕಮ್ಮಿ ಕೊಡ್ಲಕ್ಕ ಬಟ್ಟೆ. ಅಷ್ಟು ಕಮ್ಮಿ ತಗೊಂಡಿದ್ದಾರೆ ಕೂಡ ಅವರಿಗೆ ಏನು ಒಳ್ಳೆಯದು. ಈ ಟೈಪ್ ಸರ್, ಈ ಟೈಪ್ ಸೀರೆ ವಿತ್ ಲೇಸ್ ಹಾಕಿ ಬರೀ 95 ರೂಪಾಯಿ. 95 ರೂಪಾಯಿ ಏನಿಲ್ಲ ಸರ್, ಬಟ್ಟೆ ನಾವು ಏನ್ ರೇಟ್ ತಗೊಂಡಿಲ್ಲ ಸರ್. ನೀವು ನೋಡಿ 95 ರೂಪಾಯಿ. ಇದಾಗೇನಾಗಿದೆ, ಬ್ಲೌಸ್ ಹಾಕಿದ್ದೀರಾ. 95 ರೂಪಾಯಿದಲ್ಲಿ ಯಾವ್ದೋ ರ್ಯಾಂಡಮ್ ಸಾರಿ ಬಿಚ್ಚಿನಿ ಸರ್. ನಾನು ಇದು ಫಸ್ಟ್ ಟೈಮ್ ಬಿಚ್ಚಿನಿ. ನಮ್ಮ ಪ್ರತಿಯೊಂದು ಹೆಂಗ್ ಚಾರ್ಜ್ ಆಗುತ್ತೆ ನಾನು ಕೊಡ್ತೀನಿ. ಆದ್ರೆ ಈ ಟೈಪ್ 95 ರೂಪಾಯಿ, ಈ ಟೈಪ್ ಕಲರ್ ಸಿಂಗಲ್. ಬೇರೆ ಬೇರೆ ಬಟ್ಟೆ, ಬೇರೆ ಬೇರೆ ಕ್ವಾಲಿಟಿ, ಬೇರೆ ಬೇರೆ ಎಲ್ಲ ಸಿಗುತ್ತೆ. ಒಂದೊಂದೇ ಸಿಗೋದಿಲ್ಲ. ಎಷ್ಟು ಬೇಕಂದ್ರೆ 300 ಪೀಸ್ ಕಮ್ಮಿ ಅಂದ್ರೆ ನಮ್ಮ ಹತ್ರ ಒಂದು ಆರ್ಡರ್ ಬೇಕು. ಇಲ್ಲಾಂದ್ರೆ ನಮಗೆ ಗಿಟ್ಟಲ್ಲ. ಯಾಕಂದ್ರೆ ಒಂದೊಂದು ರೂಪಾಯಿ ಮೇಲೆ ನಾವು ಮಾಡ್ತೀವಿ. ಒಂದ್ ಕಸ್ಟಮರ್ ಸಿಕ್ಕರೆ ನಾವು 300 ರೂಪಾಯಿ ಸಿಗಲಿಲ್ಲ ಮತ್ತೆ ಏನ್ ಸರ್ ಮಾಡೋದು? ಅವ್ರು ಕೂಡ ಉಳಿಯೋದಿಲ್ಲ ಸರ್, ಟ್ರಾನ್ಸ್ಪೋರ್ಟ್ ಖರ್ಚೆ ಹೋಗುತ್ತೆ. ಹೌದು, ಆದ್ರೆ ನಮ್ಮದು ಸಂಬಳ ಹೋಗುತ್ತೆ. ಹುಡುಗರು ಇರ್ತಾರೆ. ಆಯ್ತಾ?